ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಯಾರಾದರೂ ಸ್ಕೂಟಿ ಉಪಯೋಗಿಸಿದ್ರೆ ಮತ್ತು ಫ್ಯೂಯಲ್ ಟ್ಯಾಂಕ್ ಕೇಬಲ್ ಕಟ್ ಆಗಿದ್ರೆ ನಾನು ನಿಮ್ಗೊಂದು ನ್ಯೂ ಐಡಿಯಾನ ಹೇಳ್ಕೊಡ್ತೀನಿ. ಅಂದರೆ ಆ ಕಟ್ ಆದ ಫ್ಯೂಯಲ್ ಟ್ಯಾಂಕ್ ಕೇಬಲ್ ಅನ್ನೇ ನೀವು ಉಪಯೋಗಿಸಿ ನಿಮ್ಮ ಫ್ಯೂಯಲ್ ಟ್ಯಾಂಕ್ ಅನ್ನು ಓಪನ್ ಮತ್ತು ಕ್ಲೋಸ್ ಮಾಡಬಹುದು. ನಂದು ಸಹ ಸ್ಕೂಟರ್ದು ಫ್ಯೂಯಲ್ ಟ್ಯಾಂಕ್ ಕಟ್ ಆಗಿತ್ತು. ಒಂದು ಹಲವಾರು ದಿನಗಳ ನಂತರ ಒಂದು ಥಿಂಕ್ ಮಾಡಿ ಒಂದು ಬೇರೆ ಒಂದು ಐಡಿಯಾ ಮಾಡಿದ್ದೀನಿ ನೋಡಿ. ಫ್ಯೂಯಲ್ ಟ್ಯಾಂಕ್ ಕಟ್ ಆದಾಗ ಇಲ್ಲಿ ಇಲ್ಲಿಂದ ಕಟ್ ಆಗೈತಪ್ಪ ಅಂದ್ರೆ ಅದು ಇಲ್ಲಿ ಮುಂದೆ ಕೀ ಸಾಕೆಟ್ ಆಗಿಂದ ಫ್ಯೂಯಲ್ ಟ್ಯಾಂಕು ನಿಮಗೆ ಕೇಬಲ್ ಫ್ಯೂಯಲ್ ಟ್ಯಾಂಕ್ಗೆ ಕನೆಕ್ಟ್ ಆಗಿರ್ತೈತಿ. ನೀವು ಈ ಸಾಕೆಟ್ದಿಂದ ಕೇಬಲ್ ಅನ್ನು ಒಂದು ಓಪನ್ ಮಾಡ್ಬೇಕಾದ್ರೆ ಕೀಯನ್ನು ಪ್ರೆಸ್ ಮಾಡಿ ಟರ್ನ್ ಮಾಡಬೇಕು. ಅವಾಗ ಮಾತ್ರ ನಿಮ್ಮ ಫ್ಯೂಯಲ್ ಟ್ಯಾಂಕ್ ಓಪನ್ ಆಗುತ್ತೆ. ಇಲ್ಲಿದ್ರೆ ಅದು ಓಪನ್ ಆಗೋದಿಲ್ಲ. ಹೌದಾ? ಕಟ್ ಆದಾಗ ಈಗ ನಾ ಏನ್ ಮಾಡಿದ್ದೀನಿ, ಫ್ಯೂಯಲ್ ಟ್ಯಾಂಕ್ ಕಟ್ ಆದಂತ ಫ್ಯೂಯಲ್ ಟ್ಯಾಂಕ್ ಕೇಬಲ್ ಅನ್ನೇ ಕಟ್ ಮಾಡಿ ಇಲ್ಲಿಂದ ಅಂದ್ರೆ ಫ್ಯೂಯಲ್ ಟ್ಯಾಂಕ್ ಇಂದ ಒಂದು ಕೇಬಲ್ ಬಂದಿರುತ್ತೆ, ಅದನ್ನ ಇಲ್ಲಿ ತಗೊಂಡು ಇಲ್ಲಿ ಡಿಕ್ಕಿ ಕೆಳಗೆ ಒಂದು ಇದಿರುತ್ತಲ್ಲ ಬಾಕ್ಸು, ಅದರಲ್ಲಿ ಒಂದು ಹೋಲ್ ಮಾಡಿದೆ ನೋಡಿ. ಇದು ನೋಡಿ, ಈ ಹೋಲ್ ಮಾಡಿ ಹೋಲ್ ಗಡೆ ಒಂದು ಸ್ವಲ್ಪ ಅಂದ್ರೆ ಒಂದು 5-6 ಬಟ್ ಅಷ್ಟು ಫಿಂಗರ್ಸ್ ಇಟ್ಟು ಉದ್ದಕ್ಕೆ ಇದನ್ನ ಫ್ಯೂಯಲ್ ಟ್ಯಾಂಕ್ ಅನ್ನ ಕಟ್ ಮಾಡಿ ಮೇಲಿನ ಕೋಟಿಂಗ್ ತೆಗೆದು ಇದರಲ್ಲಿ ನಮಗೆ ಕೈಗೆ ಅದು ಶಾರ್ಪ್ ಆಗಿರುತ್ತೆ. ಇವು ಥ್ರೆಡ್ಸ್ ಅವಾಗೇನು ಸ್ವಲ್ಪ ದಾರ ಅಥವಾ ರಬ್ಬಲನ್ನ ಕಟ್ಟಿ ಅದನ್ನ ಬ್ಲಂಟ್ ಮಾಡಬೇಕು. ಬ್ಲಂಟ್ ಮಾಡಿದ್ರೆ ನಮಗದು ಕೈಗೆ ಚುಚ್ಚುವುದಿಲ್ಲ. ಈ ರೀತಿಯಾಗಿ ಮಾಡಿ ಇದನ್ನ ನೀವು ಪುಷ್ ಮಾಡಿದ್ರಿ, ಪುಷ್ ಮಾಡಿ ಹಿಡಿದು ಪುಷ್ ಮಾಡಿದಾಗ ಇದು ನೀವು ಹೊರಗಡೆ ಪಲ್ ಮಾಡಬೇಕು. ಪುಷ್ ಎಲ್ಲ ಪಲ್ ಮಾಡಿದಾಗ ಇಲ್ಲಿ ಫ್ಯೂಯಲ್ ಟ್ಯಾಂಕು ಓಪನ್ ಆಗುತ್ತೆ ನೋಡಿ. ನಿಮ್ಗೆ ಆಯ್ತು ತೋರಿಸ್ತೀನಿ ನೋಡಿ. ಈಗ ನೋಡಿ, ನಾನು ಫ್ಯೂಯಲ್ ಟ್ಯಾಂಕ್ ಕೇಬಲ್ ಅನ್ನು ಈಗ ಪಲ್ ಮಾಡ್ತಾ ಇದ್ದೀನಿ ನೋಡಿ. ಓಪನ್ ಆಗಿದೆಯಲ್ಲ, ಅಂದ್ರೆ ನಾವು ಇಲ್ಲಿ ನೋಡಿ ಫ್ಯೂಯಲ್ ಟ್ಯಾಂಕ್ ಕೇಬಲ್ ನಾವು ಪಲ್ ಮಾಡಿದಾಗ ಇದು ಅದೊಂದು ಇದು ಟ್ಯಾಂಕ್ ಕ್ಯಾಪ್ ಅನ್ನು ಹಿಡಿತಕ್ಕಂಥದ್ದು ಅದು ಒಳಗೆ ಹೋಗುತ್ತೆ ನೋಡಿ. ನಿಮ್ಗೆ ಕಾಣ್ತಾ ಇದೆಯಲ್ಲ, ಒಳಗೆ ಹೋಗುತ್ತೆ. ಮತ್ತೆ ನೀವು ಅದ ಕೇಬಲ್ ಅನ್ನ ಲೂಸ್ ಬಿಟ್ಟಾಗ ಮತ್ತದು ಮುಂದೆ ಬಂದು ಇದನ್ನು ಕ್ಯಾಪ್ ಅನ್ನ ಹಿಡಿದುಕೊಳ್ತೇವೆ. ಅದೇ ರೀತಿ ನೀವು ಮುಚ್ಚುವಾಗ ಇದನ್ನ ಕ್ಲೋಸ್ ಮಾಡುವಾಗ ಸಹ ಕೇಬಲ್ ಅನ್ನ ಹೊರಗಡೆ ಪಲ್ ಮಾಡಬೇಕು. ಪಲ್ ಮಾಡಿ ಇದನ್ನ ಒಂದು ಕೈಯಿಂದ ಒತ್ತಬೇಕು ಏನ ಕ್ಯಾಪ್ ಅನ್ನು ನೋಡಿ. ಕ್ಯಾಪ್ ಅನ್ನು ಒತ್ತಿ ಮತ್ತೆ ಇದನ್ನ ಕೇಬಲ್ ಅನ್ನ ಬಿಡಬೇಕು. ಬಿಟ್ಟಾಗ ಅದು ಫ್ಯೂಯಲ್ ಟ್ಯಾಂಕ್ ಕ್ಯಾಪು ಕ್ಲೋಸ್ ಆಗುತ್ತೆ. ಹೌದಾ? ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿದ್ದು ಮತ್ತೆ ಕೇಬಲ್ ಕಟ್ ಆಗುವ ಒಂದು ಚಾನ್ಸ್ 100% ಇರೋದಿಲ್ಲ. ನಿಮ್ಮ ಯಾರ್ದಾದ್ರು ಫ್ಯೂಯಲ್ ಟ್ಯಾಂಕ್ ಕೇಬಲ್ ಕಟ್ ಆಗಿದ್ರೆ ನೀವು ಈ ಒಂದು ಹೊಸ ಟ್ರಿಕ್ ಅನ್ನು ಉಪಯೋಗಿಸಿ ಅದನ್ನು ನೀವು ಸರಿ ಮಾಡಿಸಬಹುದು. ಥ್ಯಾಂಕ್ ಯು.